ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕುಯ್ಕೆ ಬರೋಣ ಅಂತ ತೋಟದ ಹತ್ರ ಬಂದೆ. ನೋಡಿ, ಇದು ನಮ್ಮ ತೋಟದಲ್ಲೇ ನಾನೇ ಹಾಕಿದ್ದೀನಿ. ಇದು ಇನ್ನೂ ಸ್ವಲ್ಪ ಸಣ್ಣ ಗಿಡ. ಈ ನುಗ್ಗೆ ಸೊಪ್ಪಿನ ಗಿಡನ ನಾನು ಹಾಸನಲ್ಲಿ ತೋಟಗಾರಿಕೆ ಇಲಾಖೆ ಅಂತ ಇದೆಯಲ್ಲ, ಅದರೊಳಗಡೆ ನರ್ಸರಿ ಇದೆ, ಅಲ್ಲಿಂದ ಈ ಗಿಡನ ತಂದುಬಿಟ್ಟು ಹಾಕ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತೆ. ಇದು ಚೆನ್ನಾಗಿರುತ್ತೆ. ಈ ಸೊಪ್ಪಿನ ಪಲ್ಯ ಸಾಂಬಾರು ಎಲ್ಲ ಚೆನ್ನಾಗಿರುತ್ತೆ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ಗಿಡ ತಂದಿದ್ದೆಲ್ಲ ತೋರಿಸಿದ್ದೆ ಆ ನರ್ಸರಿನ. ಅಲ್ಲಿಂದನೇ ತಂದಿದ್ದು. ಅದರಲ್ಲಿ ಯಾರೋ ಕೇಳಿದ್ರು ರೈಟ್ ಎಷ್ಟು ಗಿಡದ್ದು ಅಂತ. ಗಿಡಗಳಿಗೆ ದುಡ್ಡು ಎಷ್ಟು ಅಂತ ನಾನು ಎಲ್ಲ ಗಿಡಗಳಿಗೂ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಆ ವಿಡಿಯೋದಲ್ಲೇ ಹೇಳಿದ್ದೆ, ಒಂದೊಂದು ಗಿಡಕ್ಕೂ ಒಂದೊಂದು ರೈಟ್ ಇರುತ್ತೆ ಅಂತ. ಈಗ ಹಣ್ಣಿನ ಗಿಡಗಳಾದರೆ 250, 300, 400 ಈ ಥರ ಇರುತ್ತೆ. ಹೂವಿನ ಗಿಡಗಳಾದರೆ ಸ್ವಲ್ಪ ಕಮ್ಮಿ ಇರುತ್ತೆ. 75 ರೂಪಾಯಿ, 100 ರೂಪಾಯಿ, 150 ಈ ಥರ ಇರುತ್ತೆ. ಅಲ್ಲಿ ಹೋಗಿ ನೋಡಿ ಯಾವ್ದು ಬೇಕೋ ಅದನ್ನು ಆರಿಸ್ಕೋಬೋದು. ನೋಡಿ, ನಾನು ನುಗ್ಗೆ ಸೊಪ್ಪನ್ನ ತಂದುಬಿಟ್ಟು ಅದನ್ನು ಈ ಥರ ಬಿಡಿಸ್ತಾ ಇದ್ದೀನಿ. ನಾನು ವಿಡಿಯೋ ಮಾಡೋದು ಮರ್ತಿದ್ದೆ. ಆ ನುಗ್ಗೆ ಸೊಪ್ಪ ಮುರ್ಕೊಂಡು ಬರ್ತೀವಲ್ಲ, ಅದನ್ನು ಚೆನ್ನಾಗಿ ಕೊಡುಕೋಬೇಕು. ಕೊಡವಿದ್ರೆ ಅದರಲ್ಲಿ ಒಂಥರ ಸೆಲ್ಬೆ ಹುಳದ ಥರ ಅಥವಾ ಒಂಥರ ಹುಳ ಥರ ಎಲ್ಲ ಇದ್ದರೆ ಅದೆಲ್ಲ ಉದುರುತ್ತೆ. ಕೊಡುಬಿಟ್ಟು ಅದನ್ನೆಲ್ಲ ನೋಡಿಬಿಟ್ಟು ಆಮೇಲೆ ಈ ಥರ ಸೊಪ್ಪನ್ನ ಬಿಡಿಸ್ಕೋಬೇಕು. ಇದು ಬಿಡಿಸೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಈ ಸೊಪ್ಪನ್ನ ಕುಯ್ಕೊಂಡು ಬಂದಾಗ ಚೆನ್ನಾಗಿ ಕೊಡಬೇಕು. ಹಂಗೆ ಕೊಡುವುದ್ರೆ ಅದರಲ್ಲಿ ಏನಾದರೂ ಈ ಹುಳ ಥರ ಇರ್ತವೆ, ಹಸ್ರುಳು ಥರ, ಆ ಥರ ಏನಾದ್ರು ಇದ್ದರೆ ಬೀಳುತ್ತೆ. ಅದನ್ನೆಲ್ಲ ನೋಡ್ಕೊಂಡು ಈ ಥರ ಕಟ್ ಮಾಡಬೇಕು. ನಾನು ಸ್ಟಾರ್ಟಿಂಗ್ ತೋರಿಸಿದ್ನಲ್ಲ, ಆ ಥರ ಕೈಲಾದ್ರೂ ಮುರಿಬೋದು. ಇಲ್ಲಾಂದರೆ ಈ ಥರ ಕತ್ರಿಲಾದರೂ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಇಳಿಗೆ ಕತ್ತಿ, ಕುಡ್ಲು ಯಾವುದ್ರಲ್ಲಾದ್ರೂ ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು. ಇಲ್ಲಾಂದ್ರೆ ಹಂಗೇನೂ ಮಾಡ್ಬೋದು. ಆದರೆ ಸೊಪ್ಪು ಥರ ಇರುತ್ತೆ ಅಂತ ಅಂದ್ಬಿಟ್ಟು ನಾನು ಯಾವಾಗ ಮಾಡಿದ್ರೂ ಇದೇ ಥರನೇ ಕತ್ರಿಯಿಂದ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಈ ಥರ ಕಟ್ ಮಾಡೋಕ್ಕೂ ಮುಂಚೆನೇ ಬಿಡಿಸ್ಬಿಟ್ಟು ಅದನ್ನು ಚೆನ್ನಾಗಿ ತೊಳೆದು ಒಂದು ಕಾಟನ್ ಬಟ್ಟೆ ಮೇಲೆ ಹರಿವಿರಬೇಕು. ಅದೊಂದು ಸ್ವಲ್ಪ ನೀರೆಲ್ಲ ಬಿಟ್ಟ ಮೇಲೆ ಈ ಥರ ಕಟ್ ಮಾಡಬೇಕು. ನಾನು ಮಳೆ ಬಂದಿತ್ತು ಬೆಳಗ್ಗೆ ಹಂಗಾಗ್ಬಿಟ್ಟು ನಾನು ಇದನ್ನು ತೊಳಿಲಿಲ್ಲ. ಚೆನ್ನಾಗಿ ಜೋರಾಗಿ ಮಳೆ ಬಂದಿತ್ತು ಅಂದ್ಬಿಟ್ಟು ತೊಳಿಲಿಲ್ಲ. ಡೈರೆಕ್ಟಾಗಿ ತಂದುಬಿಟ್ಟು ಇದನ್ನು ಈ ಥರ ಬಿಡಿಸಿ ಕಟ್ ಮಾಡ್ತಾಯಿದ್ದೀನಿ. ಈ ನುಗ್ಗೆ ಸೊಪ್ಪು ಅಥವಾ ನುಗ್ಗೆಕಾಯಿ, ನುಗ್ಗೆ ಹೂವು ಇದರಲ್ಲೆಲ್ಲ ಜಾಸ್ತಿ ಪೋಷಕಾಂಶ ಇರೋದ್ರಿಂದ ಎಲ್ಲರೂ ಆದಷ್ಟು ಈ ಸೊಪ್ಪನ್ನ ಇದನ್ನು ಯೂಸ್ ಮಾಡೋದು ಒಳ್ಳೆಯದು. ಈ ನುಗ್ಗೆ ಸೊಪ್ಪಲ್ಲಿ ಏನೇನು ಇರುತ್ತಪ್ಪ ಅಂದರೆ, ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಎ, ಇ, ಆ್ಯಂಟಿ ಆಕ್ಸಿಡೆಂಟು, ಐರನ್ ಅಂಶ, ಆಮೇಲೆ ವಿಟಮಿನ್ ಸಿ ಇರುತ್ತೆ. ಇದು ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣನ ಹೆಚ್ಚಿಸುತ್ತೆ ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ಇದು ಬ್ಲಡ್ ಶುಗರಿಗೂ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಮ್ಮು ಮತ್ತು ಐರನ್ ಅಂಶ ಹೆಚ್ಚಾಗಿರೋದ್ರಿಂದ ಇದು ಮೂಳೆ ಮತ್ತು ಹಲ್ಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸಕ್ಕರೆ ಕಾಯಿಲೆ ಇರೋರು ಇದನ್ನು ತಿನ್ನೋದ್ರಿಂದ ಇದರಲ್ಲಿ ಇನ್ಸುಲಿನನ್ನು ಸಮತೋಲನವಾಗಿರಿಸಲು ಸಹಾಯ ಮಾಡುತ್ತೆ. ನೋಡಿ, ಈ ಥರ ಎಲೆ ಇರುತ್ತೆ. ಈ ಥರ ಎಲೆ ಒಳಗಡೆ ಸೆಲ್ಬೆ ಹುಳದ ಥರ ಇರುತ್ತೆ. ಇದನ್ನು ತೆಗೆದಾಕಬೇಕು. ನನಗೆ ಇದರಲ್ಲಿ ವೇಸ್ಟೇಜ್ ಏನು ಜಾಸ್ತಿ ಸಿಗಲಿಲ್ಲ. ನೋಡಿ, ನಾನು ಎಲ್ಲ ಬಿಡಿಸಿ ಕಟ್ ಮಾಡಿದ ಮೇಲೆ ನನಗೆ ಇಷ್ಟು ನುಗ್ಗೆ ಸೊಪ್ಪು ಸಿಕ್ತು. ಇದು ಬೆಂದಾದಮೇಲೆ ಕಡಿಮೆ ಆಗುತ್ತೆ. ನೋಡಿ, ಇದು ಕಡ್ಡಿ ಥರ ಈ ಥರ ಅದನ್ನೇನು ಬಿಡಿಸ್ಲೇಬೇಕು ಅಂತ ಅವಶ್ಯಕತೆ ಇರಲ್ಲ. ಅದು ಬೆಂದ ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಈ ಸೊಪ್ಪು ಪಲ್ಯ ಮಾಡೋಕ್ಕೆ ರೆಡಿ ಐತೆ. ಪಲ್ಯ ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ನಾನಿಲ್ಲಿ ಒಗ್ಗರಣೆಗೆ ಸಾಸಿವೆ, 1 ಸ್ಪೂನ್ ಉದ್ದಿನಬೇಳೆ, 2 ಸ್ಪೂನ್ ಕಡಲೆಬೇಳೆ, ಜೀರಿಗೆ, ಚಿಟಿಕೆ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ತಗೊಂಡಿದ್ದೀನಿ. ಯಾವುದೇ ಸೊಪ್ಪಿನ ಪಲ್ಯ ಮಾಡಲಿ ಉದ್ದಿನಬೇಳೆ, ಕಡಲೆಬೇಳೆ ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ನಿಮಗೆ ಇದರಲ್ಲಿ ಯಾವುದಾದ್ರೂ ಬೇಡ ಅಂತ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು. ಇಷ್ಟು ಹಾಕಲೇಬೇಕು ಅಂತೇನಿಲ್ಲ. ಯಾವುದಾದ್ರೂ ಒಂದಿಲ್ಲ ಅಂದ್ರೂ ನಡೆಯುತ್ತೆ. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, 3 ಖಾರವಾಗಿರೋ ಮೆಣಸಿನ್ಕಾಯಿ, ಖಾರ ಇತ್ತು ಅದಕ್ಕೆ ಕಮ್ಮಿ ತಗೊಂಡೆ, 3 ದಪ್ಪ ಗೆಡ್ಡೆ ಈರುಳ್ಳಿ, 2 ದಪ್ಪ ಟೊಮೊಟೊ, ಕಾಯಿ ತುರಿ ಸ್ವಲ್ಪ, ಮತ್ತು ನಾನು ನೆನೆಸಿಟ್ಕೊಂಡಿರೋ ಹೆಸ್ರು ಕಾಳು ತಗೊಂಡಿದ್ದೀನಿ. ನಾನು ಯಾವುದೇ ಒಂದು ಸೊಪ್ಪಿನ ಪಲ್ಯ ಮಾಡೋದಾದರೂ ಹೆಸ್ರು ಕಾಳನ್ನ ನೆನೆಸ್ಬಿಟ್ಟು ಹಾಕ್ತೀನಿ. ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಹೆಸ್ರು ಕಾಳಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಅದು ಸೊಪ್ಪಿನ ಪಲ್ಯಕ್ಕೆ ಚೆನ್ನಾಗಿ ಹೊಂದ್ಕೊಂಡು ಟೇಸ್ಟ್ ಕೊಡುತ್ತೆ. ಅದಕ್ಕೋಸ್ಕರ ಹೆಸ್ರು ಕಾಳನ್ನ ತಗೊಂಡಿದ್ದೀನಿ. ನಾನಿಲ್ಲಿ ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಕಾಯಕ್ಕಿಟ್ಟಿದ್ದೆ. ಅದು ಕಾದಿತ್ತು. ಈಗ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಒಂದು ಸ್ವಲ್ಪ ಕೆಂಬಣ್ಣ ಬಂದ ಮೇಲೆ ಇದಕ್ಕೆ ನಾನೀಗ ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ
ಮತ್ತು ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಈರುಳ್ಳಿ ಇದು ಎಲ್ಲ ಬಾಡಿದ ಮೇಲೆ ಇದಕ್ಕೆ ಟೊಮೊಟೊ ಹಾಕಬೇಕು. ನೋಡಿ ಈಗ ಇದನ್ನು ಈರುಳ್ಳಿನೆಲ್ಲ ಬಾಡಿಸ್ಕೊತಾ ಇದ್ದೀನಿ. ನಾನು ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ವಿಡಿಯೋನ ಫಾಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಈಗ ಈರುಳ್ಳಿ ಸ್ವಲ್ಪ ಬಾಡಿದೆ. ಈಗ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮೊಟೊನ ಹಾಕ್ತಾ ಇದ್ದೀನಿ. ಈ ಟೊಮೊಟೊ ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಹೆಸರು ಕಾಳು ಹಾಕಬೇಕು. ಹೆಸರು ಕಾಳು ಹಾಕಿರೋದು ನಾನು ವಿಡಿಯೋ ಆಗಿದೆ ಅಂದ್ಕೊಂಡೆ, ಆದರೆ ಅದು ವಿಡಿಯೋ ಆಗಿಲ್ಲ, ಮಿಸ್ ಆಗಿದೆ. ಏಕೆಂದರೆ ನಾನು ವಿಡಿಯೋ ಮಾಡ್ತಾನೆ ಇದು ಅಡುಗೆ ಮಾಡಬೇಕಾದ್ರೆ ವಿಡಿಯೋ ಮಾಡ್ತಾ ಇರ್ತೀನಿ. ಆವಾಗ ಅದನ್ನು ಸ್ಟಾಪ್ ಮಾಡೋದು ಆನ್ ಮಾಡೋದು ಮಾಡ್ತಾ ಇರ್ತೀನಲ್ವ, ಆವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಂದ್ಕೊಂಡು ನೋಡೇ ಇಲ್ಲ. ನೋಡಿ ಇವಾಗ ಹೆಸ್ರು ಕಾಳು ಹಾಕಿರೋದು ತೋರಿಸಿಲ್ಲ. ಟೊಮೊಟೊ ಈರುಳ್ಳಿ ಎಲ್ಲ ಬಾಡಿದ ಮೇಲೆ ಸ್ವಲ್ಪ ಆವಾಗ ಹೆಸ್ರು ಕಾಳು ಹಾಕಬೇಕು. ನೋಡಿ ಕಾಣಿಸ್ತಾ ಇದೆ ಹೆಸ್ರು ಕಾಳು ಅಂತ ಅನ್ಕೊಂತೀನಿ. ನೋಡಿ ಇದು ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಇವಾಗ ಸೊಪ್ಪು ಹಾಕಬೇಕು. ಸೊಪ್ಪು ಹಾಕಿ ಸ್ವಲ್ಪ ಬೇಯಿಸ್ಕೋಬೇಕು. ನಾವು ಟೊಮೊಟೊನ ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಅದರಲ್ಲೇ ನೀರಿನ ಅಂಶ ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಹಂಗೆ ಕೈ ಆಡಬೇಕು. ಆಮೇಲೆ ನೀರಿನ ಅವಶ್ಯಕತೆ ಇದ್ದರೆ ನೀರು ಹಾಕಬೇಕು. ಅವಶ್ಯಕತೆ ಏನು ಸ್ವಲ್ಪ ಸಣ್ಣ ಲೋಟ ಹಾಕಲೇಬೇಕು, ಇಲ್ಲಾಂದರೆ ಸೊಪ್ಪೆಲ್ಲ ಚೆನ್ನಾಗಿ ಬೇಯಲ್ಲ, ಅದು ಒಗ್ಗರಣೆಯಲ್ಲಿ ಸ್ವಲ್ಪ ಒತ್ತುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ರೆ ಚೆನ್ನಾಗಿ ಹೊಂದ್ಕೊಂಡು ಬೇಯುತ್ತೆ. ನೋಡಿ ಸೊಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಮತ್ತು ಅವಾಗವಾಗ ಪ್ಲೇಟ್ನ ತೆಗೆದ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ ಈಗ ಇದರಲ್ಲಿ ಟೊಮೊಟೊ ರಸ ಬಿಟ್ಟಿತ್ತಲ್ಲ ಅದರಲ್ಲೇ ಇಷ್ಟು ಬೆಂದಿದೆ. ನಾನಿವಾಗ ಇಷ್ಟು ನೀರು ಹಾಕ್ತೀನಿ. ಇಷ್ಟು ಸಾಲಿಲ್ಲ ಅಂದರೆ ಮತ್ತೆ ಬೇಕಾದರೆ ಹಾಕ್ಕೋಬೋದು. ನಾನು ಸ್ವಲ್ಪ ಸಾಕು ಅಂದ್ಬಿಟ್ಟು ಅದರಲ್ಲಿ ಅರ್ಧ ಹಾಕಿ ಅರ್ಧ ಉಳಿಸ್ದೆ. ನೋಡಿ ಈಗ ಮತ್ತೆ ಕೈ ಆಡಿ ಪ್ಲೇಟ್ ಮುಚ್ಚಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ನುಗ್ಗೆ ಸೊಪ್ಪಲ್ಲಿ ಸೂಪ್ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ಮತ್ತು ಬಸ್ಸಾರು ಮಾಡ್ತಾರೆ. ಬಸ್ಸಾರಿಗೆ ತೊಗರಿಬೇಳೆ ಇಲ್ಲಾಂದರೆ ಮಳೆ ಹುಳಿಕಾಳು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈಗ ಇದು ಒಂದು ಸ್ವಲ್ಪ ನೀರು ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಬೇಯ್ದು ಆ ನೀರಲ್ಲೇ ಇಂಕಬೇಕು. ಅಲ್ಲಿವರೆಗೂ ಕಡಿಮೆ ಉರಿಲೇ ಇದನ್ನು ಬೇಯಿಸ್ಬೇಕು. ಅವಾಗವಾಗ ಕೈ ಆಡ್ಕೊಂಡು ಬೇಯಿಸ್ಕೋಬೇಕು. ನೋಡಿ ಇನ್ನೂ ಸ್ವಲ್ಪ ಬೇಯೋದಿದೆ ನನಗೆ. ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ನಾನಿಲ್ಲಿ ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಆಮೇಲೆ ನಾನು ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಇದು ಸಾಂಬಾರು ಪುಡಿನ ಆವಾಗಲೇ ತೋರಿಸಿರಲಿಲ್ಲ, ಇವಾಗ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಅಂದರೆ ಒಂದು 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ನುಗ್ಗೆಕಾಯಿ ಸೊಪ್ಪನ್ನ ಇನ್ನೊಂದು ಥರನೂ ಪಲ್ಯ ಮಾಡ್ತಾರೆ. ಅದನ್ನು ಬೇಯಿಸಿ ಬಸ್ಬಿಟ್ಟು ಮಾಮೂಲಿ ಒಗ್ಗರಣೆ ಥರ ಇದೇ ಥರನೇ ಮಾಡ್ತಾರೆ, ಆದರೆ ಅದು ಅಷ್ಟು ಟೇಸ್ಟ್ ಇರಲ್ಲ. ನೀರಲ್ಲಿ ಎಲ್ಲ ಬಸ್ತ್ರೆ ಏನು ಟೇಸ್ಟ್ ಇರುತ್ತೆ, ಹಂಗಾಗ್ಬಿಟ್ಟು ನಾನು ಇದೇ ಥರನೇ ಮಾಡ್ತೀನಿ. ನುಗ್ಗೆ ಸೊಪ್ಪನ್ನ ಅವಾಗವಾಗ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಡೈಲಿ ತಿನ್ನಬಾರ್ದು. ಏಕೆಂದರೆ ಅತಿ ಆದರೆ ಅಮೃತನೂ ವಿಷ ಅನ್ನಂಗೆ ಇದು ತುಂಬಾ ಈಟಿರುತ್ತೆ. ಎಷ್ಟು ಒಳ್ಳೆಯದೋ ಅಷ್ಟು ಈಟು ಸ್ವಲ್ಪ ಜಾಸ್ತಿ ಇರುತ್ತೆ. ಸ್ವಲ್ಪ ಈಟು ಶರೀರ ಇದ್ದವರು ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು. ಈ ನುಗ್ಗೆ ಸೊಪ್ಪಿನ ಪಲ್ಯ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಸಾಂಬಾರಿಗೆ ಅನ್ನದ ಜೊತೆ ಇಲ್ಲ ಅನ್ನದ ಜೊತೆ ಮೊಸರು ಹಾಕ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ ನುಗ್ಗೆಕಾಯಿ ಸೊಪ್ಪಿನ ಪಲ್ಯ ರೆಡಿ ಆಯಿತು. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.